Hello my dear students, welcome back to Learn Easily channel. The Bangle Sellers by Sarojini Naidu. Poem line by line explanation and summary in Kannada. ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ನಾವು ಸರೋಜಿನಿ ನಾಯ್ಡುರವರು ಬರೆದಿರ್ತಕ್ಕಂತಹ ದ ಬ್ಯಾಂಗಲ್ ಸೆಲ್ಲರ್ಸ್ ಈ ಒಂದು ಪದ್ಯದ ಕನ್ನಡದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಹಾಗೂ ಸಮರಿಯನ್ನು ಡಿಸ್ಕಸ್ ಮಾಡೋಣ. ಹಾಗೆ ಈ ಸಮರಿಯ PDF ಅನ್ನು ಸಹ ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಇಲ್ಲಿ ಸರೋಜಿನಿ ನಾಯ್ಡುರವರು ದ ಬ್ಯಾಂಗಲ್ ಸೆಲ್ಲರ್ಸ್ನ ಮೂಲಕ ಒಬ್ಬ ಬಳೆಗಾರರ ಮೂಲಕ ಈ ಪದ್ಯದಲ್ಲಿ ಬಳೆಗಳ ಮಹತ್ವವನ್ನು, ಭಾರತದ ಒಂದು ಸಂಪ್ರದಾಯದಲ್ಲಿ ಹೆಣ್ಣು ಮಕ್ಕಳಿಗೆ ಬಳೆಗಳ ಪ್ರಾಮುಖ್ಯತೆಯ ಬಗ್ಗೆ ಈ ಪದ್ಯದ ಮೂಲಕ ತಿಳಿಸ್ಕೊಡ್ತಾ ಇದ್ದಾರೆ. ಇಲ್ಲಿ ಈ ಪದ್ಯದಲ್ಲಿ ದ ಬ್ಯಾಂಗಲ್ ಸೆಲ್ಲರ್ಸ್ ಬಳೆಗಾರರು ಸ್ಪೀಕರ್ಸ್ ಆಗಿ ತಮ್ಮನ್ನು ತಾವು ಪರಿಚಯಿಸಿಕೊಳ್ತಾ ಬಳೆಗಳನ್ನು ಮಾರೋದಕ್ಕೆ ಬರ್ತಾ ಇದ್ದಾರೆ. ಬನ್ನಿ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನನ್ನು ಕಲಿತಾ ಸಾಗೋಣ. ಇಲ್ಲಿ ಮೊದಲ ಒಂದು ಸ್ಟ್ಯಾನ್ಸದಲ್ಲಿ ದ ಬ್ಯಾಂಗಲ್ ಸೆಲ್ಲರ್ಸ್ ಬಳೆಗಾರರು ಹೇಳ್ತಾ ಇದ್ದಾರೆ, ಬ್ಯಾಂಗಲ್ ಸೆಲ್ಲರ್ಸ್ ಆರ್ ವಿ ಹೂ ಬಿಯರ್ ಅವರ್ ಶೈನಿಂಗ್ ಲೋಡ್ಸ್ ಟು ದ ಟೆಂಪಲ್ ಫೇರ್, who will buy this delicate bright rainbow tinted circle of light, lustrous token of radiant lives for happy daughters and happy wives. ನೋಡಿ, ಇಲ್ಲಿ ಈ ಮೊದಲ ಸಾಲುಗಳಲ್ಲಿ ಬಳೆಗಾರರು ಹೇಳ್ತಾ ಇದ್ದಾರೆ, ಬಳೆಗಾರರು ತಮ್ಮನ್ನು ತಾವು ಪರಿಚಯಿಸಿಕೊಂಡು ನಾವು ಈ ಭಾರವಾದ ಬಳೆಗಳನ್ನು ಒತ್ತಿಕೊಂಡು ಹೋಗ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಬ್ಯಾಂಗಲ್ ಬಿಯರ್ಸ್ ಆರ್ ವಿ ಹೂ ಬಿಯರ್ ಅವರ್ ಶೈನಿಂಗ್ ಲೋಡ್ಸ್ ಟು ದ ಟೆಂಪಲ್ ಫೇರ್. ಅಂದರೆ ಈ ಪದ್ಯದಲ್ಲಿ ಬಳೆಗಾರರು ತಮ್ಮನ್ನು ತಾವು ಪರಿಚಯ ಮಾಡಿಕೊಂಡು ತಮ್ಮ ವ್ಯಾಪಾರದ ಬಗ್ಗೆ ಹೆಮ್ಮೆ ಪಡ್ತಾ ಅವರು ಹೇಳ್ತಾ ಇದ್ದಾರೆ. ಅವರು ತಮ್ಮ ಈ ಒಂದು ಬಳೆಗಳ ಭಾರವನ್ನು ಒತ್ತಿಕೊಂಡು ಏನು ಮಾಡ್ತಾ ಇದ್ದಾರೆ, ಒಂದು ದೇವಸ್ಥಾನದ ಜಾತ್ರೆಗೆ ಕೊಂಡೊಯ್ತಾ ಇದ್ದಾರೆ. ಅಂದರೆ ತಮ್ಮ ಹೊಳೆಯುವಂತಹ ಈ ಒಂದು ಶೈನಿಂಗ್ ಲೋಡ್ಸ್ ಅಂದರೆ ಹೊಳೆಯುವ ಈ ಒಂದು ಭಾರವನ್ನು, ಈ ಬಳೆಗಳನ್ನು ಹೊತ್ತುಕೊಂಡು ಈ ಒಂದು ಟೆಂಪಲ್ ಫೇರ್, ಒಂದು ದೇವಸ್ಥಾನದ ಜಾತ್ರೆಗೆ ಕೊಂಡೊಯ್ತಾ ಇದ್ದಾರೆ. ಅಂದರೆ ಜಾತ್ರೆ ಧಾರ್ಮಿಕ ಮತ್ತು ಸಾಮಾಜಿಕವಾಗಿ ಸೇರ್ತಕ್ಕಂಥ ಒಂದು ಸ್ಥಳವಾಗಿದ್ದು ಅಲ್ಲಿ ಬಳೆಗಳಿಗೆ ಬೇಡಿಕೆ ಹೆಚ್ಚಾಗಿರುತ್ತೆ. ಇಲ್ಲಿ ಶೈನಿಂಗ್ ಲೋಡ್, ಹೊಳೆಯುವ ಭಾರ ಎಂಬುದು ಬಳೆಗಳ ಸೌಂದರ್ಯ ಮತ್ತು ಅವುಗಳ ಮೌಲ್ಯವನ್ನು ಇಲ್ಲಿ ಈ ಸಾಲುಗಳಲ್ಲಿ ಸೂಚಿಸ್ತಾ ಇದೆ. ಹೂ ವಿಲ್ ಬೈ ದೀಸ್ ಡೆಲಿಕೇಟ್ ಬ್ರೈಟ್ ರೈನ್ಬೋ ಟಿಂಟೆಡ್ ಸರ್ಕಲ್ಸ್ ಆಫ್ ಲೈಟ್. ಇಲ್ಲಿ ಅವರು ಹೇಳ್ತಾ ಇದ್ದಾರೆ, ಯಾರು ಈ ಡೆಲಿಕೇಟ್, ತುಂಬ ವಿಶೇಷವಾದ ಡೆಲಿಕೇಟ್, ಸೂಕ್ಷ್ಮವಾದ ಮತ್ತು ಪ್ರಕಾಶಮಾನವಾದಂಥ ಈ ಬಳೆಗಳನ್ನು ಯಾರು ಖರೀದಿಸ್ತಾ ಇದ್ದಾರೆ. ಇದು ಬಳೆಗಾರರ ಘೋಷಣೆ, ಅವರು ಕೂಗಾಗ್ತಾ ಇದೆ. ಗ್ರಾಹಕರನ್ನು ಆಕರ್ಷಣೆ ಮಾಡಿಕೊಳ್ಳೋಕ್ಕೆ ಈ ಪ್ರಶ್ನೆ ಕೇಳ್ತಾ ಇದ್ದಾರೆ. ಬಳೆಗಳ ಒಂದು ಪ್ರಕಾಶಮಾನತೆಯನ್ನು ತೋರಿಸ್ತಾ, ಅವುಗಳ ಆಕರ್ಷಣೆಯನ್ನು ಎತ್ತಿ ತೋರಿಸ್ತಾ ಯಾರು ಇದನ್ನು ಕೊಂಡ್ಕೊಳ್ತೀರಾ ಅಂತ ಕೇಳ್ತಾ ಇದ್ದಾರೆ. ಹಾಗೆ ಬಳೆಗಳ ಬಗ್ಗೆ ವಿವರಣೆ ಮಾಡ್ತಾ ಇದ್ದಾರೆ. ರೈನ್ಬೋ ಟಿಂಟೆಡ್ ಸರ್ಕಲ್ಸ್ ಆಫ್ ಲೈಟ್, ಇದು ಕಾಮನಬಿಲ್ಲಿನ ಬಣ್ಣದ ಒಂದು ಬಳೆಗಳನ್ನು ಹೊಂದಿದೆ, ಆ ಬಣ್ಣದ ಬೆಳಕಿನ ಬಳೆಗಳನ್ನು ಹೊಂದಿದೆ. ಬಳೆಗಳ ವರ್ಣರಂಜಿತ ಸ್ವರೂಪವನ್ನು ಹೇಳ್ತಾ ಇದ್ದಾರೆ. ಇದು ಸಂತೋಷ ಮತ್ತು ಸೌಂದರ್ಯವನ್ನು ಸೂಚಿಸುವ ಸಂಕೇತ. ಅವುಗಳನ್ನು ಬೆಳಕಿನ ಒಂದು ಸರ್ಕಲ್ಸ್, ವೃತ್ತಗಳಿಗೆ ಹೋಲಿಕೆ ಮಾಡಿ ಹೇಳ್ತಾ ಇದ್ದಾರೆ. ಅವುಗಳ ಒಂದು ಪ್ರಕಾಶತೆ ಅಂತಕ್ಕಂಥದ್ದು ಮಹಿಳೆಯರ ಜೀವನಕ್ಕೆ ತರುವಂತಹ ಒಂದು ಉಜ್ವಲತೆಯನ್ನು ಈ ಸಾಲಿನಲ್ಲಿ ಒತ್ತಿ ಹೇಳ್ತಾ ಇದ್ದಾರೆ. ಲಸ್ಟರಸ್ ಟೋಕನ್ ಆಫ್ ರೇಡಿಯಂಟ್ ಲೈವ್ಸ್ ಫಾರ್ ಹ್ಯಾಪಿ ಡಾಟರ್ಸ್ ಆ್ಯಂಡ್ ಹ್ಯಾಪಿ ವೈಫ್ಸ್. ಈ ಪ್ರಕಾಶಮಾನವಾದಂತಹ ಕಾಂತಿಯುತವಾದಂತಹ ಈ ಒಂದು ಸಂಕೇತಗಳು, ಇವು ಬಳೆಗಳು ಕೇವಲ ಆಭರಣಗಳಲ್ಲ, ಅವು ಸಂತೋಷದ ಪ್ರಕಾಶಮಾನವಾದ ಜೀವನದ ಸಂಕೇತವಾಗಿದೆ. ಇವುಗಳನ್ನು ಫಾರ್ ಹ್ಯಾಪಿ ಡಾಟರ್ಸ್ ಆ್ಯಂಡ್ ಹ್ಯಾಪಿ ವೈಫ್ಸ್, ನಿಮ್ಮ ತುಂಬ ಸಂತೋಷದವಾಗಿ ಹೆಣ್ಣು ಮಕ್ಕಳಿಗೆ ಮತ್ತು ಹೆಂಡತಿಯರಿಗಾಗಿ ಇವುಗಳನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಬಳೆಗಳು ಭಾರತೀಯ ಸಂಸ್ಕೃತಿಯಲ್ಲಿ ಹೆಣ್ತನ ಮತ್ತು ವೈವಾಹಿಕ ಸ್ಥಿತಿಯೊಂದಿಗೆ ಸಂಬಂಧ ಹೊಂದಿರತಕ್ಕಂಥ ವಸ್ತುಗಳಾಗಿದ್ದು ಅವು ಹೆಣ್ಣು ಮಕ್ಕಳ ಮತ್ತು ಹೆಂಡತಿಯರ ಸಂತೋಷಕ್ಕೆ ಕಾರಣವಾಗುತ್ತೆ ಮತ್ತು ಅವು ಸಮೃದ್ಧಿಯನ್ನು ಪ್ರತಿನಿಧಿಸೋದ್ರಿಂದ ಅವುಗಳನ್ನು ಕೊಂಡುಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ಸಾಲುಗಳಲ್ಲಿ ಹೇಳ್ತಾರೆ, ಸಮ್ ಆರ್ ಮೀಟ್ ಫಾರ್ ಎ ಮೇಡನ್ಸ್ ರಿಸ್ಟ್, ಸಿಲ್ವರ್ ಆ್ಯಂಡ್ ಬ್ಲೂ ಆ್ಯಸ್ ದ ಮೌಂಟೈನ್ ಮಿಸ್ಟ್, ಸಮ್ ಆರ್ ಫ್ಲಶ್ಡ್ ಲೈಕ್ ದ ಬರ್ಡ್ಸ್ ದಟ್ ಡ್ರೀಮ್. ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ, ಸಮ್ ಆರ್ ಮೆಂಟ್ ಫಾರ್ ಮೇಡನ್ಸ್ ರಿಸ್ಟ್. ಈ ಕೆಲವು ಬಳೆಗಳು ಮೇಡನ್ಸ್ ಅಂದರೆ ಕನ್ಯೆ, ಒಬ್ಬ ಒಂದು ಹೆಣ್ಣಿಗೆ ಒಂದು ಕೈಗೆ ಹಾಕ್ಕೊಳ್ಳೋದಕ್ಕೆ ತುಂಬ ಸೂಕ್ತವಾಗಿದೆ ಅಂತ. ಇಲ್ಲಿ ವಿವಿಧ ವಯಸ್ಸಿನ ಮತ್ತು ಒಂದು ಹೆಣ್ಣಿನ, ಒಂದು ಮಹಿಳೆಯ ವಿವಿಧ ಜೀವನದ ಹಂತಗಳಿಗೆ ಇರುವ ಬಳೆಗಳನ್ನು ಇಲ್ಲಿ ವಿವರಿಸ್ತಾ ಇದ್ದಾರೆ. ಇದು
ಕನ್ಯೆಯ ಒಂದು ಶುದ್ಧತೆ ಮತ್ತು ಹೊಸತನವನ್ನು ಸೂಚಿಸುತ್ತೆ. ಅಂಥವರಿಗೆ ಈ ಬಳೆಗಳಿದೆ. ಅವು ಸಿಲ್ವರ್ ಆ್ಯಂಡ್ ಬ್ಲೂ ಆ್ಯಸ್ ದ ಮೌಂಟೈನ್ ಮಿಸ್ಟ್. ಅವು ಬೆಳ್ಳಿ ಮತ್ತು ನೀಲಿ ಬಣ್ಣದಲ್ಲಿದೆ, ಪರ್ವತದ ಒಂದು ಮಂಜಿನಂತೆ ಕಾಣ್ತಾ ಇದೆ. ಈ ಬಣ್ಣಗಳು ಒಬ್ಬ ಮೇಡನ್, ಒಬ್ಬ ಕನ್ಯೆ, ಒಬ್ಬ ಹುಡುಗಿಯ ಶುದ್ಧತೆ, ಶಾಂತತೆ ಮತ್ತು ತಾಜಾತನವನ್ನು ಪ್ರತಿನಿಧಿಸುತ್ತೆ. ಪರ್ವತದ ಮಂಜು ಒಂದು ಸೌಮ್ಯ ಮತ್ತು ಸುಂದರವಾದಂತಹ ಒಂದು ಹೋಲಿಕೆಯಾಗಿರೋದ್ರಿಂದ ಇದು ಕನ್ಯೆಯರಿಗೆ ಈ ಬಳೆಗಳು ಅಂತ ಹೇಳ್ತಾರೆ. ಸಮ್ ಆರ್ ಫ್ಲಶ್ಡ್ ಲೈಕ್ ದ ಬರ್ಡ್ಸ್ ದಟ್ ಡ್ರೀಮ್. ಕೆಲವು ಕನಸು ಕಾಣುವ ಮೊಗ್ಗುಗಳಂತೆ ಕೆಂಪಾಗಿದೆ. ಆ ಬಣ್ಣಗಳು, ಆ ಬಳೆಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಇಲ್ಲಿ ಕೆಂಪಾಗಿವೆ. ಈ ಕೆಂಪಾಗಿವೆ ಎಂಬತಕ್ಕಂಥದ್ದು ಗುಲಾಬಿ ಮತ್ತು ತಿಳಿಕೆಂಪು ಬಣ್ಣಗಳನ್ನು ಸೂಚಿಸುತ್ತೆ. ಇದು ಯೌವನದ ಒಂದು ಪ್ರಥಮ ಪ್ರೀತಿ, ಕನಸು ಮತ್ತು ಶುದ್ಧತೆಯನ್ನು ಸೂಚಿಸುವಂಥ ಸಾಲಾಗಿದೆ. ಇನ್ನು ಮುಂದಿನ ಸಾಲುಗಳಲ್ಲಿ ಹೇಳ್ತಾರೆ, ಆನ್ ದ ಟ್ರ್ಯಾಂಕ್ವಿಲ್ ಬ್ರೋ ಆಫ್ ಎ ವುಡ್ಲ್ಯಾಂಡ್ ಸ್ಟ್ರೀಮ್ ಸಮ್ ಆರ್ ಅಗ್ಲೋ ವಿತ್ ದ ಬ್ಲೂಮ್ ದಟ್ ಕ್ಲೀವ್ಸ್ ಟು ದ ಲಿಂಪಿಡ್ ಗ್ಲೋರಿ ಆಫ್ ನ್ಯೂ ಬಾರ್ನ್ ಲೀವ್ಸ್. ನೋಡಿ, ಈ ಸಾಲುಗಳಲ್ಲಿ ಇವರು ಹೇಳ್ತಾ ಇದ್ದಾರೆ, ಆ ಪದ್ಯದ ಮೂಲಕ ಹೇಳ್ತಾ ಇದ್ದಾರೆ, ಆನ್ ದ ಟ್ರ್ಯಾಂಕ್ವಿಲ್ ಬ್ರೋ ಆಫ್ ಎ ವುಡ್ಲ್ಯಾಂಡ್ ಸ್ಟ್ರೀಮ್. ಕಾಡಿನ ಹಳ್ಳದ ಶಾಂತವಾದ ತೀರದಲ್ಲಿ, ಅಂದರೆ ಹಳ್ಳದ ಬಳಿಯ ಮೊಗ್ಗುಗಳು ಶಾಂತಿ ಮತ್ತು ಹೊಸ ಜೀವನದ ಆರಂಭವನ್ನು ಸಂಕೇತಿಸ್ತವೆ. ಒಬ್ಬ ಹುಡುಗಿ, ಕನ್ಯೆಯ ಜೀವನದ ಆರಂಭಿಕ ಹಂತಕ್ಕೆ ಇದನ್ನು ಹೋಲಿಸ್ತಾ ಸಮ್ಮರ್ ಗ್ಲೋ ವಿತ್ ದ ಬ್ಲೂಮ್ ದಟ್ ಕ್ಲೀವ್ಸ್. ಕೆಲವು ಹೊಸದಾಗಿ ಹುಟ್ಟಿದ ಎಲೆಗಳ ಸ್ಪಷ್ಟ ವೈಭವಕ್ಕೆ ಅಂಟುಕೊಳ್ಳುವಂತೆ ಈ ಬಳೆಗಳು ಹೊಳೆಯುತ್ತವೆ ಅಂತ. ಇದು ಪ್ರಕಾಶಮಾನವಾದ ಹಸಿರು ಬಣ್ಣದ ಬಳೆಗಳನ್ನು ಸೂಚಿಸುತ್ತೆ. ಇದು ಯೌವನ, ಹೊಸತನ ಮತ್ತು ಜೀವಂತಿಕೆಯನ್ನು ಸಂಕೇತಿಸುತ್ತೆ. ಟು ದ ಲಿಂಪಿಡ್ ಗ್ಲೋರಿ ಆಫ್ ನ್ಯೂ ಬಾರ್ನ್ ಲೀವ್ಸ್. ಹೊಸದಾಗಿ ಹುಟ್ಟಿದ ಎಲೆಗಳ ಸ್ಪಷ್ಟ ವೈಭವಕ್ಕೆ, ಅಂದರೆ ಇದು ಹೊಸ ಆರಂಭ, ಬೆಳವಣಿಗೆ, ಜೀವನದ ತಾಜಾತನವನ್ನು ಹೇಳುತ್ತೆ. ನಂತರ ಸಮ್ಮರ್ ಲೈಕ್ ಫೀಲ್ಡ್ಸ್ ಆಫ್ ಸನ್ಲೈಟ್ ಕಾರ್ನ್ meet for a bride on her bridal morn, some like a flame of her marriage fire or rich with the hue of her heart's desire. ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ, ಸಮ್ ಆರ್ ಲೈಕ್ ಫೀಲ್ಡ್ಸ್ ಆಫ್ ಸನ್ಲೈಟ್ ಕಾರ್ನ್. ಕೆಲವು ಸೂರ್ಯನ ಬೆಳಕಿನಿಂದ ಕೂಡಿದ ಜೋಳದ ಹೊಲಗಳಂತೆ ಇವೆ ಅಂತ. ಇದು ಹಳದಿ ಬಣ್ಣದ ಬಳೆಗಳನ್ನು ಸೂಚಿಸಿ ಹೇಳ್ತಾ ಇದ್ದಾರೆ. ಇದು ಸಮೃದ್ಧಿ, ಸಂತೋಷ ಮತ್ತು ಮದುವೆಯ ಶುಭ ಸಮಯವನ್ನು ಸಂಕೇತಿಸ್ತಾ ಈ ಹಳದಿ ಬಣ್ಣದ ಬಳೆಗಳು ಒಬ್ಬ ಮದುವೆ ಹೆಣ್ಣಿಗೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಮೀಟ್ ಫಾರ್ ಎ ಬ್ರೈಡ್ ಆನ್ ಆರ್ ಬ್ರೈಡಲ್ ಮಾರ್ನ್. ನೋಡಿ, ಇದು ವಧುವಿಗೆ ಆಕೆಯ ಮದುವೆಯ ಬೆಳಗ್ಗಿನ ಒಂದು ಸೂಕ್ತವಾದಂತಹ ಬಳೆಗಳು ಅಂತ ಹೇಳ್ತಾ ಇದ್ದಾರೆ. ಹಳದಿ ಬಣ್ಣವು ಮದುವೆಯ ಸಮಾರಂಭಗಳಿಗೆ ಶುಭವೆಂದು ಪರಿಗಣಿಸಲಾಗಿದೆ. ಇದು ಹೊಸ ಜೀವನದ ಆರಂಭವನ್ನು ಸೂಚಿಸುತ್ತೆ. ಈ ಬಳೆಗಳನ್ನು ಮದುವೆ ಹೆಣ್ಣಿಗೆ ತೆಗೆದುಕೊಂಡು ಹೋಗಿ ಅಂತ ಹೇಳ್ತಾ ಇದ್ದಾರೆ. ನಂತರ ಸಮ್ ಲೈಕ್ ದ ಫ್ಲೇಮ್ ಆಫ್ ಹರ್ ಮ್ಯಾರೇಜ್ ಫೈರ್. ಇಲ್ಲಿ ಹೇಳ್ತಾ ಇದ್ದಾರೆ, ಕೆಲವು ಆಕೆಯ ಮದುವೆಯ ಅಗ್ನಿಯ ಜ್ವಾಲೆಯಂತೆ ಅಂತ. ಇದು ಗಾಢವಾದ ಕೆಂಪು ಬಳೆಗಳನ್ನು ಸೂಚಿಸುತ್ತೆ. ಇದು ಮದುವೆಯ ಉತ್ಸಾಹ, ಪ್ರೀತಿ, ಹೊಸ ಸಂಬಂಧ, ಬಿಸಿಯನ್ನು ಪ್ರತಿನಿಧಿಸುತ್ತೆ. ಆ ಗಾಢವಾದ ಕೆಂಪು ಬಳೆಗಳನ್ನು ತೆಗೆದುಕೊಂಡು ಹೋಗಿ ಆರ್ ರಿಚ್ ವಿತ್ ದ ಹ್ಯೂ ಆಫ್ ಅವರ್ ಹಾರ್ಟ್ಸ್ ಡಿಸೈರ್. ಅಥವಾ ಆಕೆಯ ಹೃದಯದ ಆಸೆಯ ಬಣ್ಣದಿಂದ ಇವು ಸಮೃದ್ಧಿಯಾಗಿದೆ. ಕೆಂಪು ಬಣ್ಣವು ವಧುವಿನ ಆಳವಾದ ಆಸೆಗಳು, ಕನಸುಗಳು ಮತ್ತು ಪ್ರೀತಿಯ ಸಂಕೇತವಾಗಿದೆ ಅಂತ ಹೇಳ್ತಾರೆ. ನಂತರ ಸಾಲುಗಳಲ್ಲಿ ಟಿಂಕ್ಲಿಂಗ್ ಲ್ಯೂಮಿನಸ್ ಟೆಂಡರ್ ಆ್ಯಂಡ್ ಕ್ಲಿಯರ್ ಲೈಕ್ ಹರ್ ಬ್ರೈಡಲ್ ಲಾಫ್ಟರ್ ಆ್ಯಂಡ್ ಬ್ರೈಡಲ್ ಟಿಯರ್. ನೋಡಿ, ಇಲ್ಲಿ ಟಿಂಕ್ಲಿಂಗ್ ಶಬ್ದ ಮಾಡ್ತಕ್ಕಂತಹ ಈ ಒಂದು ಬಳೆಗಳು ಪ್ರಕಾಶಮಾನವಾಗಿ ಮತ್ತು ಸೂಕ್ತವಾಗಿ, ಸೂಕ್ಷ್ಮವಾಗಿ, ಸ್ಪಷ್ಟವಾಗಿದೆ. ಆಕೆಯ ಮದುವೆಯ ನಗು ಮತ್ತು ಮದುವೆಯ ಕಣ್ಣೀರಿನಂತೆ ಈ ಬಳೆಗಳಿವೆ ಅಂತ. ಈ ಪದಗಳು ಬಳೆಗಳ ಭೌತಿಕ ಗುಣಗಳನ್ನು ಮತ್ತು ಅವುಗಳು ಸಂಕೇತಿಸುವ ಭಾವನೆಗಳನ್ನು ವಿವರಿಸ್ತಾ ಇದೆ. ಮದುವೆಯ ಸಂತೋಷ ಮತ್ತು ದುಃಖ ಎರಡನ್ನೂ ಸಹ ಒತ್ತಿ ಹೇಳ್ತಾ ಇದೆ. ಮದುವೆಯಲ್ಲಿ ವಧು ಅನುಭವಿಸುವ ಸಂತೋಷ ಮತ್ತು ದುಃಖದ ಮಿಶ್ರ ಭಾವನೆಗಳನ್ನು ಇದು ಹೇಳ್ತಾ ಇದೆ. ಹೊಸ ಜೀವನದ ಸಂತೋಷ ಮತ್ತು ಪೋಷಕರನ್ನು ಬಿಟ್ಟು ಹೋಗೋ ದುಃಖವನ್ನು ಈ ಸಾಲುಗಳು ಹೇಳ್ತಾ ಇದೆ. ಇನ್ನು ಮುಂದಿನ ಸಾಲುಗಳಲ್ಲಿ ಸಮ್ ಆರ್ ಪರ್ಪಲ್ ಆ್ಯಂಡ್ ಗೋಲ್ಡ್ ಫ್ಲೆಕ್ಡ್ ಗ್ರೇ ಫಾರ್ ಶಿ ಹೂ ಹ್ಯಾಸ್ ಜರ್ನಿಡ್ ಥ್ರೂ ಲೈಫ್ ಮಿಡ್ವೇ. ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ, ಕೆಲವು ನೇರಳೆ ಮತ್ತು ಚಿನ್ನದ ಕಲೆಗಳನ್ನು ಹೊಂದಿರತಕ್ಕಂತಹ ಬೂದು ಬಣ್ಣದಲ್ಲಿದೆ. ಈ ಬಣ್ಣಗಳು ಇವು ಏನು ಹೇಳುತ್ತಪ್ಪ ಅಂದರೆ ಪ್ರಬುದ್ಧತೆ, ಮೆಚುರಿಟಿಯ ಅನುಭವ ಮತ್ತು ಜೀವನದ ಮೂಲಕ ಪ್ರಯಾಣಿಸಿದ ಮಹಿಳೆಯ ಸ್ಥಿತಿಯನ್ನು ಈ ಬಣ್ಣಗಳು ಸೂಚಿಸುತ್ತೆ. ಜೀವನದ ಅರ್ಧ ದಾರಿಯವರೆಗೂ ಪ್ರಯಾಣಿಸಿದವರಿಗಾಗಿ ಈ ಬಳೆಗಳು ಅಂತ ಹೇಳ್ತಾ ಇದ್ದಾರೆ. ಇದು ಮಧ್ಯವಯಸ್ಕ ಮಹಿಳೆಯನ್ನು ಸೂಚಿಸುತ್ತೆ. ಅವರ ಜೀವನದಲ್ಲಿ ಅನೇಕ ಅನುಭವಗಳನ್ನು ಪಡೆದಿದ್ದಾರೆ, ಅವರಿಗಾಗಿ ಈ ಬಳೆಗಳು ಅಂತ ಹೇಳ್ತಾರೆ. ಇನ್ನು ಹೂಸ್ ಹ್ಯಾಂಡ್ಸ್ ಹ್ಯಾವ್ ಚೆರಿಶ್ಡ್, ಹೂಸ್ ಲವ್ ಹ್ಯಾಸ್ ಬ್ಲೆಸ್ಡ್ ಆ್ಯಂಡ್ ಕ್ರೆಡಲ್ಡ್ ಫೇರ್ ಸನ್ಸ್ ಆನ್ ಹರ್ ಫೇತ್ಫುಲ್
breast and serves her household in fruitful pride. ನೋಡಿ ಇಲ್ಲಿ ಕೊನೆಯ ಸಾಲಲ್ಲಿ ಮತ್ತೆ ಹೇಳ್ತಾರೆ ನೋಡಿ, ಆ್ಯಂಡ್ ವರ್ಷಿಪ್ ದ ಗಾಡ್ಸ್ ಅಟ್ ಹರ್ ಹ್ಯಾಂಡ್ಸ್ ಸೈಡ್. ಈ ಕೊನೆಯ ಒಂದು 4 ಸಾಲುಗಳನ್ನು ನೋಡಿದಾಗ ಹೂಸ್ ಹ್ಯಾಂಡ್ಸ್ ಹ್ಯಾವ್ ಚೆರಿಶ್ಡ್ ವಿತ್ ಹೂಸ್ ಲವ್ ಹ್ಯಾಸ್ ಬ್ಲೆಸ್ಡ್, ಯಾರ ಕೈಗಳು ಪೋಷಣೆ ಮಾಡ್ತಾ ಇದೆ, ಪ್ರೀತಿಯಿಂದ ಅವನ್ನು ಆಶೀರ್ವದಿಸಲ್ಪಟ್ಟಿದೆ ಅಂತ. ಇದು ತನ್ನ ಕುಟುಂಬವನ್ನು ಪ್ರೀತಿ ಮತ್ತು ಆರೈಕೆಯಿಂದ ಬೆಳೆಸತಕ್ಕಂಥ ಮಹಿಳೆಯ ಶ್ರಮ ಮತ್ತು ಸಮರ್ಪಣೆಯನ್ನು ಸೂಚಿಸುತ್ತೆ. ಅಂಥವರಿಗಾಗಿ ಈ ಬಳೆಗಳು. ಆ್ಯಂಡ್ ಕ್ರಾಡಲ್ಡ್ ಫೇರ್ ಸನ್ ಆರ್ ಆನ್ ಹರ್ ಫೇತ್ಫುಲ್ ಬ್ರೆಸ್ಟ್, ಇಲ್ಲಿ ತನ್ನ ವಿಶ್ವಾಸಪೂರ್ಣವಾದಂಥ ಎದೆಯಲ್ಲಿ ತನ್ನ ಮಕ್ಕಳಿಗಾಗಿ ಪುತ್ರನಿಗಾಗಿ ಎದೆಯಾಲನ್ನು ಉಣಿಸಿ ತೊಟ್ಟಿಲಲ್ಲಿ ಹಾಕಿದವಳಗಾಗಿ ಈ ಬಳೆಗಳು ಅಂತ. ತಾಯ್ತನದ ಕುಟುಂಬದ ಪೋಷಣೆ ಮತ್ತು ತಾಯ್ತನದ ಅನುಭವ, ತನ್ನ ಮಕ್ಕಳನ್ನು ಬೆಳೆಸುವಲ್ಲಿ ಮಹಿಳೆಯ ಪಾತ್ರವನ್ನು ಈ ಸಾಲುಗಳಲ್ಲಿ ಒತ್ತಿ ಹೇಳ್ತಾ, ಆ್ಯಂಡ್ ಸರ್ವ್ಸ್ ಹರ್ ಹೌಸ್ ಹೋಲ್ಡ್ ಇನ್ ಫ್ರೂಟ್ಫುಲ್ ಪ್ರೈಡ್, ತನ್ನ ಮನೆಯನ್ನು ಹೆಮ್ಮೆಯಿಂದ ಸಾರ್ಥಕತೆಯಿಂದ ಸೇವೆ ಮಾಡ್ತಾ ಇದ್ದಾಳೆ. ಆ ಗೃಹಿಣಿಗಾಗಿ ಇವು ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಅಂದರೆ ಇದು ಗೃಹಿಣಿಗಾಗಿ ಮಹಿಳೆಯ ಪಾತ್ರ, ಅವಳ ಶ್ರಮ ಮತ್ತು ಕುಟುಂಬಕ್ಕೆ ಅವಳ ಕೊಡುಗೆಯ ಬಗ್ಗೆ ಅವಳ ಹೆಮ್ಮೆಯನ್ನು ಸೂಚಿಸುತ್ತಾ, ಆ್ಯಂಡ್ ವರ್ಷಿಪ್ಸ್ ದ ಗಾಡ್ಸ್ ಅಟ್ ಹರ್ ಹಸ್ಬೆಂಡ್ ಸೈಡ್, ತನ್ನ ಪತಿಯ ಪಕ್ಕದಲ್ಲಿ ದೇವರುಗಳನ್ನು ಈಕೆ ಪೂಜಿಸ್ತಾ ಇದ್ದಾಳೆ ಅಂತ. ಅಂದರೆ ಇದು ಮಹಿಳೆಯ ಧಾರ್ಮಿಕತೆ ಮತ್ತು ಅವಳ ಭಕ್ತಿ ಮತ್ತು ಪತಿಯೊಂದಿಗೆ ಅವಳ ಆಳವಾದ ಸಂಬಂಧವನ್ನು ಸೂಚಿಸುತ್ತಾ, ಇದು ಭಾರತೀಯ ಸಂಸ್ಕೃತಿಯಲ್ಲಿ ಗೃಹಿಣಿಯ ಸಾಂಪ್ರದಾಯಿಕ ಚಿತ್ರವನ್ನು ಪೂರ್ಣಗೊಳಿಸುತ್ತಾ ಅಂತಹ ಮಹಿಳೆಗಾಗಿ ಈ ಬಳೆಗಳಿದೆ ಅಂತಕ್ಕಂಥದ್ದನ್ನು ಈ ಬಳೆಗಾರರು ಹಾಡಿ ಹೇಳ್ತಾ ಇದ್ದಾರೆ. ಸರೋಜಿನಿ ನಾಯ್ಡುರವರು ಈ ಒಂದು ಪೊಯಮ್ ದ ಬ್ಯಾಂಗಲ್ ಸೆಲ್ಲರ್ಸ್ನ ಮೂಲಕ ಈ ಬಳೆಗಳು ಒಂದು ಹೆಣ್ಣಿಗೆ ಎಷ್ಟು ಮಹತ್ವಪೂರ್ಣ, ಯಾವ ಹೆಣ್ಣಿಗೆ ಅಂತಹ ಬಳೆಗಳಿರಬೇಕು, ಆ ಬಳೆಗಳ ಮಹತ್ವದೊಂದಿಗೆ ಹೆಣ್ಣಿನ ಮಹತ್ವವನ್ನು ಕೂಡ ಈ ಪದ್ಯದ ಮೂಲಕ ತಿಳಿಸಿಕೊಟ್ಟಿದ್ದಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಪೊಯಮ್ನ ಸಮರಿಯನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ PDF ಲಿಂಕ್ ನೀಡಿರುತ್ತೇನೆ. ಕನ್ನಡ ನಿಮಗೆ ಪೂರ್ತಿ ಕನ್ನಡ ಸಾರಾಂಶ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ನಿಮಗೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಅಂತ ತಿಳಿಸುತ್ತಾ, ತಪ್ಪದೆ ಲರ್ನ್ ಈಸಿಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.